ರಚಿತಾರಾಮ್ ಕಿಡ್ನಾಪ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಇಷ್ಟೊತ್ತು ಆಕೆಯನ್ನ ಗಮನಿಸಿದ್ರಿ. ಕಿಡ್ನಾಪ್ ಆಗಿದ್ದ ಚೈತ್ರರಾಮ್ ಇದ್ದಿದ್ದು ಬೇರೆ ಎಲ್ಲೂ ಅಲ್ಲ, ಗಂಡನ ಜೊತೆಗೆ ಇದ್ಲು. ಬೆಂಗಳೂರಿನಲ್ಲಿ ಕಿಡ್ನಾಪ್ ಮಾಡಿ ಮೈಸೂರಿಗೆ ಕರೆದುಕೊಂಡು ಹೋಗಿದ್ದ ಪತಿ ಕಳೆದ 3 ದಿನದ ಹಿಂದೆ ಕಿಡ್ನಾಪ್ ಮಾಡಿಕೊಂಡು ಹೆಂಡತಿಯನ್ನ ಕರೆದುಕೊಂಡು ಹೋಗಿದ್ದಾನೆ. ಒಂದೇ ರೂಮ್ ನಲ್ಲಿ ಒಟ್ಟಿಗೆ ಇದ್ದಾರೆ ಕಿಡ್ನಾಪ್ ಮಾಡಿದ ನಂತರ. ಅಂಡ್ ಇವರಿಬ್ರು ಗಂಡ ಹೆಂಡತಿ. ಕೊನೆಗೆ ಸ್ಥಳಕ್ಕೆ ಹೋಗಿ ಇಬ್ಬರನ್ನು ಕೂಡ ಪೊಲೀಸರು ಕರ್ಕೊಂಡು ಬರ್ತಾರೆ. ಮನೆಯವರೆಲ್ಲ ಕಂಪ್ಲೇಂಟ್ ಕೊಟ್ಟ ನಂತರ ಇಬ್ಬರಿಗೂ ಬುದ್ಧಿವಾದ ಹೇಳಿದ್ದಾರೆ ಬ್ಯಾಟರಾಯನ್ಪುರ ಪೊಲೀಸರು. ನಿರ್ಮಾಪಕ ಹರ್ಷವರ್ಧನ್ ಮತ್ತು ನಟಿ ಜೂನಿಯರ್ ರಚಿತಾರಾಮ್ಗೆ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಇನ್ನಷ್ಟು ದಿನ ಕಾಲಾವಕಾಶ ಬೇಕು ಅಂತ ಹೇಳಿ ಚೈತ್ರರಾಮ್ ಮನೆಗೆ ಹೋಗಿದ್ದಾರೆ. ಅಂದ್ರೆ ಇಬ್ರು ಒಟ್ಟಿಗಿರೋಕೆ ನನಗೆ ಟೈಮ್ ಬೇಕು, ಸಂಸಾರ ಹಾಳಾಗಿದೆ, ಕಲಹಗಳಾಗಿದೆ, ಹಲವಾರು ಕಾರಣಗಳಿದ್ದಾವೆ, ಇದನ್ನ ಸರಿ ಮಾಡ್ಕೊಳಕ್ ನಂಗೆ ಟೈಮ್ ಬೇಕು, ಸದ್ಯಕ್ಕೆ ಟೈಮ್ ಕೊಡಿ ಅಂತ ವಾಪಸ್ ಹೋಗಿದ್ದಾಳೆ. ವೆರಿ ಇಂಟ್ರೆಸ್ಟಿಂಗ್. ಇದೊಂಥರ ತುಂಬಾ ಸ್ವೀಟ್ ಆಗಿ ಸೇಡು ತೀರಿಸ್ಕೊಂಡಂಗೆ ಕಾಣಿಸ್ತಾ ಇದೆ ನೋಡಿ. ಇಬ್ರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಕಾರಣಾಂತರಗಳಿಂದ ಇಬ್ರು ದೂರ ಆಗಿದ್ದಾರೆ. ಮಗಳಿರ್ತಾಳೆ, 1 ವರ್ಷದ ಮಗಳನ್ನ ಕರ್ಕೊಂಡು ಚೈತ್ರ ಬೆಂಗಳೂರು ಕಡೆಗೆ ಬಂದಿದ್ದಾರೆ. ಸತಾಯಿಸಿದ್ದಾರೆ ಮಗಳನ್ನ. ಬಹುಶಃ ಅವ್ರ ತಂದೆಗೆ ತೋರಿಸಿಲ್ಲ ಅಂತ ಕಾಣುತ್ತೆ. ಅವರು ಕೂಡ ರಿಕ್ವೆಸ್ಟ್ ಮಾಡುವಷ್ಟು ಮಾಡಿರಬಹುದೇನೋ. ಇದು ಯಾವಾಗ ಮಿತಿ ಮೇರ್ತೋ ಒಂದು ಪ್ಲಾನ್ ಮಾಡ್ತಾರೆ ಹರ್ಷವರ್ಧನ್. ಯಾಕಂದ್ರೆ ತನ್ನ ಹೆಂಡತಿಯ ಚಲನವಲನ, ಆಕೆ ಯಾವ ಫೀಲ್ಡ್ ಅಲ್ಲಿ ಇದ್ಲು ಅವಳನ್ನ ಕನ್ವಿನ್ಸ್ ಮಾಡೋದು ಹೇಗೆ, ಇದು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಗೊತ್ತಿರುತ್ತೆ ಹರ್ಷವರ್ಧನ್ಗೆ. ಏನ್ ಮಾಡ್ತಾರೆ, ಒಂದು ಫೇಕ್ ಕಾಲ್ ಮಾಡಿಸ್ತಾರೆ. ಇಂತಹ ಒಂದು ಶೂಟಿಂಗ್ ಇದೆ, ಇಂತಹ ಕಡೆ ಪಿಕಪ್ ಇರುತ್ತೆ, ಡ್ರಾಪ್ ಕೂಡ ಮಾಡ್ತೀವಿ, ಹಿಂಗ್ ಬನ್ನಿ ಅಂತ. ಈಕೆ ಅದನ್ನ ನಂಬ್ಕೊಂಡ್ ಬರ್ತಾಳೆ. ಪಾಪ ಬರ್ತಾ ಇದ್ದಂತೆ ಬರೀ 20,000 ಡೀಲ್ ಅಂತೆ. ಇನ್ನೊಬ್ಬ ಡ್ರೈವರ್ನ ಕಳಿಸಿ ಅವ್ರನ್ನ ಮೈಸೂರಿಗೆ ಕರೆಸ್ಕೊಂಡಿದ್ದಾರೆ. ಅಲ್ಲಿ ಯಾಕೆ ಗೊತ್ತಾಗುತ್ತೆ, ತನ್ನ ಗಂಡನೆ ಮಾಡಿರುವಂತಹ ಕಿಡ್ನಾಪ್ ಇದು. ಹೆಂಡತಿಯನ್ನ ಗಂಡನೆ ಮಾಡಿರುವಂತಹ ಕಿಡ್ನಾಪ್ ನ ಅಪರೂಪದ ಸ್ಟೋರಿ. ಅದಾಗ್ತಾ ಇದ್ದಂತೆ ಹರ್ಷವರ್ಧನ್ ಚೈತ್ರ ಅವರ ತಾಯಿ ಕಾಲ್ ಮಾಡ್ತಾರೆ. ಏನಂತ, ನಿಮ್ಮ ಮಗಳು ನಿಮಗೆ ಸೇಫ್ ಆಗ್ಬೇಕು ಅಂದ್ರೆ ನನ್ನ ಮಗಳನ್ನ ಬಿಟ್ ಕಳಿಸಿ ಅಂತ. ಅಳಿಯ ಅತ್ತೆಗೆ ಫೋನ್ ಮಾಡಿರೋದು, ಇನ್ನೇನು ಅಲ್ಲ. ಅಳಿಯ ಅತ್ತೆಗೆ ಫೋನ್ ಮಾಡಿ ನನ್ನ ಮಗಳನ್ನ ಕಳಿಸಿ ಅಂತ. ಓಕೆ, ಸಂಪರ್ಕಕ್ಕೆ ಚೈತ್ರ ಸಿಕ್ಕಿದ್ದಾರೆ. ನಟಿ ಚೈತ್ರ ಅವರೇ ನಮಸ್ತೆ. ಚೈತ್ರ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸಾಧ್ಯ ಆದ್ರೆ ಮತ್ತೆ ಪ್ರಯತ್ನ ಪಡೋಣ. ಅತ್ತೆಗೆ ಅಳಿಯ ಫೋನ್ ಮಾಡಿ ನಿಮ್ಮ ಮಗಳು ಸೇಫ್ ಆಗಬೇಕು ಅಂದ್ರೆ ಕಳಿಸಿ, ನನ್ನ ಮಗಳನ್ನ ವಾಪಸ್ ನನ್ನ ಹತ್ರ ಕಳಿಸಿ ಅಂತ. ಅದಾಗ್ತಾ ಇದ್ದಂತೆ ಚೈತ್ರ ಅವರ ಅಕ್ಕನೋ ತಂಗಿನೋ ಇನ್ನೊಬ್ರು ಸಹೋದರಿ ಬ್ಯಾಟರಾಯನ್ಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಅಕ್ಕನನ್ನ ನೋಡಿ ಹಿಂಗೆ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ, ಬೇರೆ ಯಾರು ಅಲ್ಲ ನನ್ನ ಭಾವ ಅಂತ. ಆಮೇಲೆ ಪೊಲೀಸರು ಅಲ್ಲಿಗೆ ಹೋದ್ರೆ 2 ದಿನ ಮೈಸೂರಿನಲ್ಲೇ ಒಂದೇ ಕಡೆ ಇರ್ತಾರೆ. ಎಂತ ಒಂಥರ ಈ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಟ್ವಿಸ್ಟ್ ಕೊಡ್ತಾರಲ್ಲ, ಇಂಟ್ರೆಸ್ಟಿಂಗ್ ಅನ್ನ ಕಾಪಾಡ್ಕೊಳ್ತಾರಲ್ಲ, ಹಂಗಿದೆ ನೋಡಿ ಸ್ಟೋರಿ ಇದು. 2 ದಿನ ಅಲ್ಲೇ ಇದ್ದಾರೆ. 2 ದಿನ ಇಬ್ರು ಅಟ್ಲೀಸ್ಟ್ ಕನ್ವಿನ್ಸ್ ಆದ್ರೂ ಮಾಡ್ಕೋಬೋದಿತ್ತು, ಸರಿ ಇನ್ ಮುಂದಕ್ಕೆ ಜೀವನ ಸರಿಯಾಗಿ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಹಂಗಾಗಿಲ್ಲ, ಪೊಲೀಸರು ಮಧ್ಯಸ್ಥಿಕೆ ವಹಿಸ್ತಾರೆ. प्रीति ಹೇಗಾಯ್ತು ಕಣ್ಣು ಕಲೆತು ನಾ ತುಮ್ ಜಾನೋ ನ ಹಮ್ ತುझे मेरी कसम